ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವವನ್ನ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಾನಗಲ್ ಪುರಸಭೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಜಾನಪದ ಕಲಾ ಡೊಳ್ಳು ತಂಡಗಳ ಸಾರಥ್ಯದಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ಬಾಬು ಜಗಜೀವನ್ ರಾಮ್ ಭವನವನ್ನ ತಲುಪುತ್ತಿದ್ದಂತೆ ಸಮಾರಂಭಕ್ಕೆ ಹೊಸ ಮೆರುಗು ದೊರಕಿತು. ಹಾನಗಲ್ ತಹಶೀಲ್ದಾರ್ ರೇಣುಕಮ್ಮ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಗಣ್ಯರು, ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಸಾಧನೆಗಳು, ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಹೋರಾಡಿದ ರೀತಿ, ಸಮಾನತೆ ಹಾಗೂ ಸಂವಿಧಾನದ ಮಹತ್ವವನ್ನ ಸಮಾಜಕ್ಕೆ ಸಾರಿದ ಅವರ ಚಿಂತನೆಗಳನ್ನ ಸ್ಮರಿಸಿದರು. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಸಮಾಜಮುಖಿ ನಾಯಕರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಾಗ ಮೊನ್ನೆ ಹಿಂದಿನ ಮಾಜಿ ಸಚಿವರಾದಂಥ ಸನ್ಮಾನ್ಯ ಮನೋಹರ್ ತಹಶೀಲ್ದಾರ್ ಅವರು ಅವರಿಗೆ ಹೆಗಲು ಕೊಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೇ ಸ್ವಂತ ದುಡ್ಡಿನಲ್ಲಿ ಈ ಒಂದು ಕಟ್ಟಡಕ್ಕೆ ಅನುವು ಮಾಡಿಕೊಟ್ಟು ಮತ್ತು ಆ ಮೂರ್ತಿ ತರಲಿಕ್ಕೆ ಕಾರಣೀಭೂತರಾದರು. ಆ ಸಂದರ್ಭದಲ್ಲಿ ನಾವು ತಾಲೂಕು ಪಂಚಾಯತಿ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಇದನ್ನು ಯಾವುದೇ ಪರ್ಮಿಷನ್ ಇಲ್ದಂಗನ ಈ ಮೂರ್ತಿ ಕಟ್ಟಡಕ್ಕೆ ಸ್ಟಾರ್ಟ್ ಮಾಡಿದರು. ಅವಾಗ ನಾವೇನು ಮಾಡಿದ್ವಿ ಅಂದ್ರೆ, ನಾಳೆ ಇದು ಒಂದು ಯಾವ್ದಾರ ಜಗಳಕ್ಕೆ ಆಸ್ಪದ ಆಗ್ಬಾರ್ದು, ತಾಲೂಕು ಪಂಚಾಯತಿಯಲ್ಲಿ ಟರಾವ್ ಮಾಡಿ ಆ ಟರಾವ್ ಮುಖಾಂತರ ಇದನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ಒಂದು ಒಳ್ಳೇದಾಗೈತೆ ಅಂತ ಹೇಳಿ ನಾವು ಹನುಮಂತಪ್ಪರ ಗಮನಕ್ಕೆ ತಗೊಂಡಾಗ ಅವರು ಒಂದು ಅರ್ಜಿ ಕೊಟ್ಟ ನಂತರ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ಮೂರ್ತಿಗೆ ಹಣ ಕೊಟ್ಟರಂತಂದ್ರೆ ಸನ್ಮಾನ್ಯ ಮನೋಹರ್ ತಹಶೀಲ್ದಾರ್, ಹಿಂದಿನ ಸಚಿವರಾದಂಥ ಮನೋಹರ್ ತಹಶೀಲ್ದಾರ್ ಅವರು ಈ ಮೂರ್ತಿಗೆ ತಮ್ಮದೇ ಆದಂಥ ತಮ್ಮ ಕೈಯಿಂದ ಸಂಪೂರ್ಣ ಹಣವನ್ನು ಕೊಡಿಸಿ ಈ ಮೂರ್ತಿ ಪ್ರತಿಷ್ಠಾಪನೆ ಹೇಳ್ತಾರೆ. ಆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮತ್ತು ಇದು ಮಾಡೋದಕ್ಕೆ 50% ಹಣವನ್ನು ಮನೋಹರ್ ತಹಶೀಲ್ದಾರ್ ಕೊಟ್ಟರು. ಇನ್ನು ತಮ್ಮ ಸ್ವಂತ ಟ್ಯಾಕ್ಟ್ರಿ, ಕಲ್ಲು, ಅದಕ್ಕೆ ಸಂಬಂಧಪಟ್ಟಂತ ಆಳಿಗೆ ಖರ್ಚು ವೆಚ್ಚಗಳನ್ನು ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.